ಚೆರಿಲನ್. ಹಲೋ ಚೆರಿಲನರ್ಸ್, ಲಾವಾ ರಸವನ್ನು ಉಗುಳುವ ಜ್ವಾಲಾಮುಖಿಯು ಎದುರಿಗೆ ಬಿಸಿಯಿಂದ ಉರಿಯುತ್ತಿದ್ದರೂ ಅದು ಭೂಮಿಯನ್ನು ತಂಪು ಮಾಡುತ್ತದೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಹೌದು. ಹಾಗಾದರೆ ಅದು ಯಾವ ರೀತಿಯಲ್ಲಿ ಎನ್ನುವುದನ್ನು ನೋಡೋಣ. ಜ್ವಾಲಾಮುಖಿಯು ಸ್ಫೋಟವಾದಾಗ ಲಾವಾರಸವನ್ನು ಮಾತ್ರ ಅದು ಹೊರಕ್ಕೆ ಹಾಕುವುದಿಲ್ಲ, ಲಾವಾರಸದ ಜೊತೆಗೆ ಅನಿಲಗಳನ್ನು ಹೊರಹಾಕುತ್ತದೆ. ಹೀಗೆ ಹೊರ ಹಾಕಿದ ಅನಿಲವು ವಾತಾವರಣವನ್ನು ಸೇರಿಕೊಳ್ಳುತ್ತದೆ. ಈ ಅನಿಲಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಕೂಡ ಒಂದು. ಈ ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿರುವ ನೀರಿನ ಕಣಗಳೊಂದಿಗೆ ಬೆರೆತು ಆರೋಸಾಲ್ಗಳನ್ನು ರೂಪಿಸುತ್ತದೆ. ಆರೋಸಾಲ್ಗಳು ಭೂಮಿಯನ್ನು ಹೇಗೆ ತಂಪಾಗಿಸುತ್ತದೆ? ಹೀಗೆ ಅನಿಲವು ವಾತಾವರಣದಲ್ಲಿನ ನೀರಿನ ಕಣಗಳೊಂದಿಗೆ ಬೆರೆತು ರೂಪಿಸಿದ ಆರೋಸಾಲ್ಗಳು ಚಿಕ್ಕ ಕನ್ನಡಿಗಳಾಗಿ ಆಕಾಶದಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾವು ಹೇಗೆ ಸೂರ್ಯನ ತೀಕ್ಷ್ಣತೆ ಕಣ್ಣಿಗೆ ಹೊಡೆಯುವುದನ್ನು ತಪ್ಪಿಸಲು ಕನ್ನಡಕ ಬಳಸಿಕೊಳ್ಳುತ್ತೇವೆಯೋ ಅದೇ ರೀತಿ ಈ ಆರೋಸಾಲ್ಗಳು ಕನ್ನಡಿಯಂತೆ ಕಾರ್ಯನಿರ್ವಹಿಸುತ್ತಾ ಸೂರ್ಯನಿಂದ ಬರುವ ಬೆಳಕನ್ನು ಭೂಮಿಗೆ ಬರದಂತೆ ತಡೆಯುತ್ತದೆ. ಇದರಿಂದಾಗಿ ಭೂಮಿಗೆ ಬರಬೇಕಾಗಿದ್ದ ಸೂರ್ಯನ ತಾಪವನ್ನು ಸ್ವಲ್ಪ ಸಮಯದವರೆಗೆ ದೂರ ತಳ್ಳುತ್ತಾ ಭೂಮಿಯನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ. ಕೆಲವು ಜ್ವಾಲಾಮುಖಿಯ ಸ್ಫೋಟದ ನಂತರ ಭೂಮಿಯ ತಾಪಮಾನವು ಸಾಮಾನ್ಯ ಸಮಯದಲ್ಲಿರುವುದಕ್ಕಿಂತ ಕೆಳಗೆ ಇಳಿದಿರುವುದನ್ನು ವಿಜ್ಞಾನಿಗಳು ಗಮನಿಸಿದ್ದಾರೆ. ಜ್ವಾಲಾಮುಖಿಯ ಕುರಿತಾದ ಇನ್ನೂ ಕೆಲವು ಅಚ್ಚರಿಕರವಾದ ವಿಷಯಗಳು ಈ ರೀತಿಯಾಗಿವೆ. 1991ರಲ್ಲಿ ಫಿಲಿಪೈನ್ಸ್ನಲ್ಲಿ ಸಂಭವಿಸಿದ ಜ್ವಾಲಾಮುಖಿಯ ಸ್ಫೋಟವು ಭೂಮಿಯ ತಾಪಮಾನವನ್ನು ಸುಮಾರು 2 ವರ್ಷಗಳವರೆಗೆ 0.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಕೆಳಗಿಳಿಸಿದೆ. ಎಲ್ಲ ಜ್ವಾಲಾಮುಖಿಯು ಒಂದೇ ರೀತಿಯಲ್ಲಿರುವುದಿಲ್ಲ. ಕೆಲವು ಜ್ವಾಲಾಮುಖಿ ಸ್ಫೋಟವು ಹೆಚ್ಚು ತಂಪಾದ ಆರೋಸಾಲ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಸುಮಾರು ಮಿಲಿಯನ್ ವರ್ಷಗಳಿಂದ ನಡೆಯುತ್ತಾ ಬರುತ್ತಿದೆ. ಈ ಎಲ್ಲ ಕಾರಣದಿಂದ ಜ್ವಾಲಾಮುಖಿಯು ಭೂಮಿಗೆ ಒಳ್ಳೆಯದು ಎಂದು ಹೇಳಲಾಗುವುದಿಲ್ಲ. ಏಕೆ ಎಂದು ಯೋಚಿಸಿ ನೋಡೋಣ. ಏಕೆಂದರೆ ಸ್ಫೋಟದಿಂದ ಬಿಡುಗಡೆಯಾಗುವ ಬೂದಿಯು ಗಾಳಿಯೊಂದಿಗೆ ಸೇರುತ್ತದಲ್ಲವೇ? ಇದರಿಂದಾಗಿ ಮನುಷ್ಯರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ. ಜ್ವಾಲಾಮುಖಿಯಿಂದ ಮನೆ ಅಥವಾ ಕಾಡುಗಳ ನಾಶವಾಗುತ್ತದೆ. ಕೊನೆಯ ಮಾತೆಂದರೆ ಜ್ವಾಲಾಮುಖಿಯು ಭೂಮಿಯನ್ನು ತಂಪಾಗಿಸಲು ಸಹಾಯ ಮಾಡಬಹುದು, ಆದರೆ ನಾವು ಭೂಮಿಯ ತಾಪಮಾನವನ್ನು ತಗ್ಗಿಸಲು, ಭೂಮಿಯನ್ನು ಉಳಿಸಲು ನಮ್ಮಿಂದ ಆಗುವಷ್ಟು ಸಹಾಯವನ್ನು ಮಾಡಲೇಬೇಕಾಗಿದೆ. ಇದು ಹೌದಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಜ್ವಾಲಾಮುಖಿಯ ಕುರಿತು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.